ಹೆಲೋ ಎವ್ರಿವನ್, ಒಂದು ಥ್ರಿಲ್ಲಿಂಗ್ ಮಲ್ಟಿಪ್ಲೇಯರ್ ಮ್ಯಾಚ್ಗೆ ನಿಮಗೆ ಸ್ವಾಗತ. ಸ್ಕ್ರೀನ್ ಮುಂದೆ ಕಾಣ್ತಿರ್ಬೋದು ಡೇಂಜರ್ ಶ್ರೇಯಸ್ DS13 ಹಾಗೂ ಸ್ಕಾನ್ ಫುಲ್ ಹ್ಯಾಮ್ ನಡುವೆ ನಡೆಯೋ ಪಂದ್ಯ ಇದು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಒಂದು ಥ್ರಿಲ್ಲಿಂಗ್ ಫಿನಿಶ್ ಇರುವ ಸಾಧ್ಯತೆ ಇದೆ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಗೇಮಿಂಗ್ ವೀಡಿಯೋಸ್ ಆಗಿರ್ಬೋದು, ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಆಗಿರ್ಬೋದು, ಕನ್ನಡದಲ್ಲಿ ನಾವು ನೀಡ್ತೀವಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಾನು ಗ್ಯಾರಂಟಿ ಕೊಡ್ತೀನಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಎರಡರಲ್ಲಿ ಆಲ್ಮೋಸ್ಟ್ ಸೇಮ್ ಸ್ಟ್ರೆಂತ್ ಇದೆ ಟೀಮ್ ಇದು. ಒಂದು ಟೀಮ್ 78 ಆದರೆ ಇನ್ನೊಂದು ಟೀಮ್ 77, ಹಾಗೆ ಒಂದೆರಡು ವ್ಯತ್ಯಾಸ ಇದೆ ಅಷ್ಟೇ. ಇನ್ನೆಲ್ಲ ಸೇಮ್, ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಸೊ ಎಲ್ಲ ಮೀಡಿಯಂ ಪ್ಲೇಯರ್ಸ್ ಇರೋದು, ಯಾರು ಲೆಜೆಂಡ್ಸ್ ಅಥವಾ ಆ ಪ್ಲೇಯರ್ಸ್ ಇಲ್ಲ. ದೊಡ್ಡ ಪ್ಲೇಯರ್ಸ್, ಗೋಲ್ಡ್ ಪ್ಲೇಯರ್ಸ್ ತನಕ ಇದ್ದೀವಿ ಅಷ್ಟೇ. ನ್ಯೂಜಿಲ್ಯಾಂಡಲ್ಲಿ ಆಗ್ತಿದೆ ಮ್ಯಾಚ್. ಆ್ಯಂಡ್ ಇಲ್ಲಿ ಪೈರೇಟ್ಸ್ ಅವರು ಕಾಯಿನ್ನ ಫ್ಲಿಪ್ ಮಾಡಿದ್ದಾರೆ. ಟೇಲ್ಸ್ ಇಸ್ ದ ಕಾಲ್ ಬೈ ಡಾಮಿನೇಟರ್ಸ್. ಆ್ಯಂಡ್ ಪೈರೇಟ್ಸ್ ಹ್ಯಾವ್ won the toss ಆ್ಯಂಡ್ ಡಿಸೈಡೆಡ್ ಟು ಬ್ಯಾಟ್ ಫಸ್ಟ್. ಆ್ಯಂಡ್ ಟೀಮ್ ನೋಡಿರ್ಬೋದು, ದೊಡ್ಡ ಘಟಾನುಘಟಿಗಳಿಲ್ಲ, ಎಲ್ಲ 76, 77 ಆ ಥರ ರೇಟಿಂಗಲ್ಲಿದ್ದಾರೆ. ಈವನ್ ಪೈರೇಟ್ಸ್ ಟೀಮಲ್ಲಿ ಕೂಡ. ಸೊ ಯಾರು ವಿನ್ ಆಗ್ಬೋದು, ಪೈರೇಟ್ಸಾ ಅಥವಾ ಡಾಮಿನೇಟರ್ಸ್? ಡಾಮಿನೇಟ್ ಮಾಡ್ತಾರೆ ಮ್ಯಾಚ್ನ, ನೋಡೋಣ ಬನ್ನಿ. ಆ್ಯಂಡ್ ಫಸ್ಟ್ ಓವರ್ ಯಾರು ಹಾಕ್ಬೋದು? ದೊಡ್ಡ ಗೇಮ್ ಪ್ಲಾನ್ ನಡೀತಾ ಇದೆ. ಓಕೆ, ಫಸ್ಟ್ ಓವರ್ ಕೇದಾರ್ ಜಾಧವ್ ಬಂದಿದ್ದಾರೆ. ಲೆಟ್ಸ್ ಸಿ. ಆ್ಯಂಡ್ ಶಾರ್ಟ್ ಬಾಲ್ ಹಾಕೋ ಪ್ರಯತ್ನ. ಐ ಥಿಂಕ್ ಇಟ್ ಮಿಸ್ಸಸ್ ಇಟ್ಸ್ ಲೈನ್ ಫಾರ್ ವೈಡ್. ಇಟ್ಸ್ ಅ ವೈಡ್ ಬಾಲ್, ನಾಟ್ ಅ ಗುಡ್ ಸ್ಟಾರ್ಟ್ ಫಾರ್ ಡಾಮಿನೇಟರ್ಸ್. ಫಸ್ಟ್ ಬಾಲೇ ವೈಡ್ ಹೋಗಿದೆ. ಆರ್ಮ್ ಬಾಲ್ ಹಾಕೋ ಪ್ರಯತ್ನ, ಡಿಸೀವ್ ಮಾಡ್ತಾರೆ ಬ್ಯಾಟ್ಸ್ಮನ್, ನೋಡೋಣ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ಲಿಫ್ಟೆಡ್ ಇಟ್ ಟು ದಿ ಆಫ್ ಸೈಡ್ ಬೈ ಮಾರ್ಕಸ್ ಸ್ಟಾಯ್ನಿಸ್. ಸ್ಟಾಯ್ನಿಸ್ ಹಾಗೂ ಉಸ್ಮಾನ್ ಖ್ವಾಜಾ ಓಪನಿಂಗ್ ಬಂದಿದ್ದಾರೆ, ಆಸ್ಟ್ರೇಲಿಯನ್ ಓಪನಿಂಗ್ ಪ್ಯಾರ್. ಆ್ಯಂಡ್ ಫೀಲ್ಡ್ ಸೆಟ್ ಆಗ್ತಾ ಇದೆ ಇಲ್ಲಿ. ಔಟ್ಸೈಡ್ ದ 30-yard ಸರ್ಕಲ್ 2 ಪ್ಲೇಯರ್ಸ್ ಮಾತ್ರ, ಯಾಕಂದರೆ ದಿಸ್ ಇಸ್ ಪವರ್ ಪ್ಲೇ. ಲಾಂಗ್ ಆನ್ ಹಾಗೂ ಲಾಂಗ್ ಆಫಲ್ಲಿ ಇಟ್ಟಿದ್ದಾರೆ ಫೀಲ್ಡರ್ಸ್. ಯಾವ ಥರ ಜಡ್ಜ್ ಮಾಡ್ತಾರೆ ನೋಡೋಣ ಬ್ಯಾಟ್ಸ್ಮನ್. ಆ್ಯಂಡ್ ಮತ್ತೊಮ್ಮೆ ಆರ್ಮ್ ಬಾಲ್ ಹಾಕೋ ಪ್ರಯತ್ನ. ವಿಲ್ ಇಟ್ ಬಿ ಅ ವೈಡ್? Yes, and yes it is. ಈಗ ಸ್ವಲ್ಪ ಆಫ್ ಸೈಡ್ ಲೆಗ್ ಆಫ್ ಸ್ಟಂಪ್ ಹಾಕಿದ್ದಾರೆ, ನೋಡೋಣ. ಆ್ಯಂಡ್ ಇಟ್ಸ್ ಗಾನ್ ಫಾರ್ 4 more. ಮತ್ತು ಅದೇ ಏರಿಯಾಕ್ಕೆ ಲಿಫ್ಟ್ ಮಾಡಿದ್ದಾರೆ ಮಾರ್ಕಸ್ ಸ್ಟಾಯ್ನಿಸ್ ಅವರು. ಮತ್ತೊಮ್ಮೆ ಫೀಲ್ಡ್ ಚೇಂಜ್, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸ್ವಲ್ಪ ಫೀಲ್ಡರ್ಸ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ. ಆ್ಯಂಡ್ ಲೆಟ್ಸ್ ಸಿ ವಾಟ್ಸ್ ಗೋನ್ ಹ್ಯಾಪನ್ ನಾವ್. ಆಫ್ ಸೈಡಿಗೆ ಹಾಕೋ ಪ್ರಯತ್ನ, ಬಟ್ ದ್ಯಾಟ್ಸ್ ರಿಯಲಿ ಗುಡ್ ಬಾಲ್. ಡಿಸೀವ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ನ. ಆ್ಯಂಡ್ ವಿಚ್ ಬಾಲ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನಾವ್? ಇಟ್ಸ್ ಅನ್ ಆರ್ಮ್ ಬಾಲ್. ಆ್ಯಂಡ್ ಆರ್ಮ್ ಬಾಲ್ 2 ಸರಿ ಹೊಡೆದಿದ್ರು ಸ್ಟಾಯ್ನಿಸ್ ಅವರು, ಬಟ್ ದಿಸ್ ಟೈಮ್ ಇಟ್ಸ್ ಗೋನ್ ಬಿ ವೈಡ್. 3 wides ಇನ್ ದಿಸ್ ಓವರ್. ಗೈಸ್, ನಿಮ್ಗೆ ಈಗ ಗೊತ್ತಾಗಲ್ಲ ಈ ವೈಡ್ ಅಲ್ಲ ಏನಾಗುತ್ತೆ, ಜಸ್ಟ್ 1 run ಅಂತ ಅಂದ್ಕೊಂಡಿರ್ಬೋದು, ಬಟ್ ಇಟ್ ಮ್ಯಾಟರ್ಸ್ ಅ ಲಾಟ್. 1 run ಕೂಡ ಮ್ಯಾಟರ್ ಆಗುತ್ತೆ, ಅದು ಕೂಡ ಎಸ್ಪೆಷಲಿ ಮಲ್ಟಿಪ್ಲೇಯರಲ್ಲಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ದ್ಯಾಟ್ಸ್ ಇನ್ ದಿ ಏರ್ ಆ್ಯಂಡ್ ಲ್ಯಾಂಡೆಡ್ ಸ್ಟ್ರೈಟ್ ಟು ದ ಫೀಲ್ಡರ್. ಆ್ಯಂಡ್ ಇಟ್ಸ್ ಅ ರಿಸ್ಕಿ ಆ್ಯಂಡ್ ಶುಡ್ ಬಿ ಅ ರನ್ ಔಟ್. ಆ್ಯಂಡ್ ಇಟ್ಸ್ ಅ ರನ್ ಔಟ್. ಸುಮ್ಮನೆ 2 runs ಯಾಕೆ ಬೇಕಿತ್ತು? ಆ್ಯಂಡ್ ಸ್ಯಾಡ್ಲಿ ಉಸ್ಮಾನ್ ಖ್ವಾಜಾ ಅವರು ಗೋನ್ ಫಾರ್ ಡೈಮಂಡ್ ಡಕ್ಕ ಏನು ಹೇಳ್ತಾರೆ ಇದಕ್ಕೆ? 0 of 0. ಆ್ಯಂಡ್ ನೆಕ್ಸ್ಟ್ ಯಾರು ಬರ್ಬೋದು ನೋಡೋಣ. ಬ್ಯಾಟಿಂಗ್ ಆರ್ಡರ್ ನೋಡಿ, ಕ್ರಿಸ್ ಮಾರಿಸ್ ತನಕ ಇದೆ, ಎಷ್ಟು ಡೀಪ್ ಆಗಿದೆ ಬ್ಯಾಟಿಂಗ್ ಆರ್ಡರ್. ಆ್ಯಂಡ್ ಮಾಯ್ಸಸ್ ಹೆನ್ರಿಕಸ್ ಬಂದಿದ್ದಾರೆ. ಮತ್ತೊಬ್ಬ ಆಸ್ಟ್ರೇಲಿಯನ್
ಖಿಲಾಡಿ. ಸ್ಲೋವರ್ ಬಾಲ್, ಲೆಟ್ಸ್ ಸಿ ವಾಟ್ಸ್ ಗೋನ್ ಹ್ಯಾಪನ್. ಡಿಸೀವ್ ಮಾಡ್ತಾರಾ ಅಂತ, ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ಡಿಸೀವ್ ಮಾಡಲಿಲ್ಲ. ಓಕೆ, ಆಫ್ ಸ್ಪಿನ್ ಹಾಕೋ ಪ್ರಯತ್ನ ಇಲ್ಲಿ. ಲೆಟ್ಸ್ ಸಿ ಹೌ ದ ಬ್ಯಾಟ್ಸ್ಮನ್ ರಿಯಾಕ್ಟ್. ಮುಂದೆ ಹೊಡೆಯೋ ಪ್ರಯತ್ನ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಓವರ್ ಯಾರು ಹಾಕ್ತಾರೆ? ಮೊಯಿನ್ ಅಲಿ ಆರ್ ಸ್ಯಾಂಟ್ನರ್ ಆರ್ ಜೇಸನ್ ಹೋಲ್ಡರ್? ಜೇಸನ್ ಹೋಲ್ಡರ್ ಹಾಕ್ಬೋದು ಅಲ್ವಾ? ಕ್ರಿಸ್ ಮಾರಿಸಾ? ಫುಲ್ ನನಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ ಇವರು. ಓಕೆ, ಜೇಸನ್ ಹೋಲ್ಡರ್ ಅವರು ಬಂದಿದ್ದಾರೆ. ಸ್ಟಿಲ್ ಪವರ್ ಪ್ಲೇ ಓವರ್ ಇಸ್ ನಾಟ್ ಡನ್. ಶಾರ್ಟ್ ಬಾಲ್ ಹಾಕೋ ಪ್ರಯತ್ನ ಇಲ್ಲಿ, and I think it's gonna be wide. Yes, it is. Slower ball with reverse swing ಆಗ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. and it's wide more. already 5 extras ಆಗಿಬಿಟ್ಟಿದೆ ಇಲ್ಲಿ. what's going on? ಒಂದು ವೈಡ್ ಹಾಕಿದರೆ ಡಾಮಿನೇಟರ್ಸ್ ಅವರು ಎಲಿಮಿನೇಟ್ ಆಗ್ತಾರೆ ಮ್ಯಾಚಿಂದ. ವಿಕೆಟ್ ಕವರ್ ಮಾಡಿ ಯಾವ ಶಾಟ್ ಹೊಡೆಯೋ ಪ್ರಯತ್ನ ಇಲ್ಲಿ? ಓಕೆ, ಡಿಸೀವ್ ಮಾಡಿದ್ದಾರೆ. ಫಾರ್ ಮಾಯ್ಸಸ್ ಹೆನ್ರಿಕಸ್ ಸ್ಟ್ರಗ್ಲಿಂಗ್. ಮತ್ತೊಮ್ಮೆ ರಿವರ್ಸ್ ಸ್ವಿಂಗ್, ನೋಡೋಣ ಈ ಸರಿ. Batsman was not ready, I guess. ಪೇಸ್ ನ ವೇರಿ ಮಾಡ್ತಿದ್ದಾರೆ ಇಲ್ಲಿ, ಈವನ್ ಸ್ವಿಂಗ್ ಕೂಡ. ದ್ಯಾಟ್ಸ್ ವೆಲ್ ಟೈಮ್ ಆಗಲಿಲ್ಲ. ವೆಲ್ ಟೈಮ್ ಆಗಿದೆ ಅದು ಗ್ಯಾರಂಟಿ 4 ಅಥವಾ 6 ಹೋಗ್ತಿತ್ತು. ಆ್ಯಂಡ್ ಸೋಫಾ 3 runs ಓನ್ಲಿ. ಇನ್ನೂ 3 ಬಾಲ್ ಇದೆ. Informed Stoin is on strike. What's gonna happen now? Couldn't make it. He couldn't make it. 2 balls remaining. ಫಸ್ಟ್ ಕಂಟಿನ್ಯೂಸ್ 2 ಬಾಲ್ ಆಗಿದ್ರು ಕೂಡ ಜೇಸನ್ ಹೋಲ್ಡರ್ ಅವರು ಒಂದು ಒಳ್ಳೆ ಕಮ್ ಬ್ಯಾಕ್ ನೀಡಿದ್ದಾರೆ ಈ ಓವರಲ್ಲಿ. ಕನ್ಸಿಡರ್ಡ್ ಓನ್ಲಿ 3 runs of the 4 balls, and it's a 5th ball and it's a dot ball once again. 3 runs of the over so far. Last ball, bouncer ಹಾಕೋ ಪ್ರಯತ್ನ, and he connected this time very well. That's gone for 4 to end the over. 23 for 1 after 2 overs. ಎಷ್ಟು ಎಕ್ಸ್ಪೆಕ್ಟೆಡ್ ಸ್ಕೋರ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಯಾರು ಹಾಕ್ಬೋದು? ಮಾರ್ನೆ ಮಾರ್ಕೆಲ್ ಇನ್ ಟು ದಿ ಅಟ್ಯಾಕ್, ಆ್ಯಂಡ್ ದೇರ್ ಇಸ್ ಅ ಫೀಲ್ಡ್ ಚೇಂಜ್. ಯಾಕಂದರೆ ಇದು ಪವರ್ ಪ್ಲೇ ಎಂಡ್ ಆಗಿದೆ. ಮಾರ್ನೆ ಮಾರ್ಕೆಲ್ ಟು ಹೆನ್ರಿಕಸ್. ಐ ಥಿಂಕ್ ಇಟ್ಸ್ ಗೋನಾ ಬಿ ವೈಡ್. ಎಸ್ ಇಟ್ ಈಸ್. ಇಲ್ಲಿ ಎಕ್ಸ್ಟ್ರಾಸ್ ಇವರಿಗೆ ಮುಳುವಾಗ್ತಾ ಇದೆ ಡಾಮಿನೇಟರ್ಸ್ಗೆ. ದೇ ಶುಡ್ ಸ್ಟಾಪ್ putting the extras here. And now what's gonna happen? A beautiful shot connected, banged into the stand for 6. ತುಂಬ ಶಾರ್ಟ್ ಆಗಿತ್ತು ಬಾಲು. ಆ್ಯಂಡ್ ಈ ಸರಿ ಏನಾಗುತ್ತೆ ನೋಡೋಣ. ರಿವರ್ಸ್ ಸ್ವಿಂಗ್ ಹಾಕೋ ಪ್ರಯತ್ನ. ಹೆನ್ರಿಕಸ್ ಕೊನೆಗೂ ಫಾರ್ಮ್ಗೆ ಬಂದಿದ್ದಾರೆ ಸ್ಟ್ರಗಲ್ ಮಾಡಿ. ಆ್ಯಂಡ್ ಇಟ್ಸ್ ಅ 6 more. Back to back sixes. That was a huge 6, man. Henriquez red hot form ಅಲ್ಲಿ ಕಾಣ್ತಾ ಇದ್ದಾರೆ. 2 back to back sixes ಹೊಡೆದು
ಪ್ರೆಷರ್ ಆನ್ ದಿ ಬೌಲರ್. ನೋಡ್ತಾರೆ ಕಮ್ ಬ್ಯಾಕ್ ಮಾಡ್ತಾರಾ ಇಲ್ವಾ ಅಂತ. ರಿವರ್ಸ್ ಸ್ವಿಂಗ್ ಹಾಕೋ ಪ್ರಯತ್ನ ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ದಿಸ್ ಈಸ್ ದ ಗೇಮ್ ಚೇಂಜಿಂಗ್ ಓವರ್ ಆಗಿರ್ಬೋದು. ಮಚ್ ನೀಡೆಡ್ ಓವರ್ ಇದು ಫಾರ್ ಪೈರೇಟ್ಸ್. ಬಿಗ್ ಓವರ್. 17 runs ಆಲ್ರೆಡಿ. ಇನ್ನೂ 3 ಬಾಲ್ ಬಾಕಿ ಇದೆ. ವಾಟ್ಸ್ ಗೋನ್ ಹ್ಯಾಪನ್ ನಾವ್? ಗಾಳಿಯಲ್ಲಿ ಚೆಂಡು ಆ್ಯಂಡ್ 2 ರನ್ಸ್ ಬರ್ತಾರೆ. ಬೌನ್ಸರ್ ಹಾಕೋ ಪ್ರಯತ್ನ. ವಿಲ್ ಇಟ್ ಬಿ ಅ ವೈಡ್? ವೈಡ್ ಅಂತ ಬಿಡಕ್ಕೆ ಹೋಗಿ ಮೋಸ ಹೋದ್ರು ಬ್ಯಾಟ್ಸ್ಮನ್. ಆ್ಯಂಡ್ ಅ ಲಾಸ್ಟ್ ಬಾಲ್. ದ್ಯಾಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಓವರ್. 19 ರನ್ಸ್ ಬರ್ತಾ ಇದೆ ಆ ಓವರಿಂದ. 19 ರನ್ಸ್ ಆ್ಯಂಡ್ ಯಾರ್ಕರ್ ಹಾಕೋ ಪ್ರಯತ್ನ ಇಲ್ಲಿ. ಆಫ್ ಸೈಡ್ ಹೊಡಿಬೋದು, ಬಟ್ ಐ ಥಿಂಕ್ ಗೊತ್ತಿತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್ ಮಿಸ್ಟೇಕ್ ಮಾಡ್ತಾರೆ ಅಂತ. ಆ್ಯಂಡ್ ದ್ಯಾಟ್ಸ್ ಅ ವಿಕೆಟ್. ಆಫ್ ಸೈಡ್ ಹೊಡೆದಿದ್ರೆ ಯಾರು ಕೂಡ ಫೀಲ್ಡರ್ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರೆಷರ್ ಸಿಚುವೇಶನ್ ಇತ್ತು. ಇರಲಿ, ಹೆನ್ರಿ ಕ್ಯೂಸ್ ಒಂದು ಒಳ್ಳೆ ಅದ್ಭುತವಾದ ಇನ್ನಿಂಗ್ಸ್ ಆಡಿ ಹೋಗಿದ್ದಾರೆ. ನೆಕ್ಸ್ಟ್ ಯಾರು? ಸಂದೀಪ್ ಲಾಮಿಂಚಾನೆ ಇಂಟು ದಿ ಅಟ್ಯಾಕ್. ಮೊಯಿನ್ ಅಲಿ ಅವ್ರು ಬಂದಿದ್ದಾರೆ ಬ್ಯಾಟಿಂಗಿಗೆ. ಬಟ್ ಸ್ಟಾಯ್ನ್ ಇಸ್ ಸ್ಟಿಲ್ ಆನ್ ಸ್ಟ್ರೈಕ್. ಬ್ಯಾಕ್ ಸ್ಕೂಪ್ ಹೊಡೆಯೋ ಪ್ರಯತ್ನ ಆ್ಯಂಡ್ ಇಟ್ಸ್ ಅ ಸಿಂಗಲ್. ಮೊಯಿನ್ ಅಲಿಗೆ ಒಂದು ಡಿಫ್ರೆಂಟ್ ಷಡ್ಯಂತ್ರ ಮಾಡ್ತಿದ್ದಾರೆ. ಫೀಲ್ಡ್ ಚೇಂಜ್ ನಡೀತಾ ಇದೆ ಇಲ್ಲಿ. ಓಕೆ, what's gonna happen now? Will it be a wide? Oh shit, it's a wicket. Wrong shot selection. ಏನೋ ಹೊಡೆಯೋಕೆ ಹೋಗಿ ಏನೋ ಮಾಡಕ್ಕೆ ಹೋದ್ರು. ಇಟ್ಸ್ ಅ ವಿಕೆಟ್. ಅನ್ಫಾರ್ಚುನೇಟ್ಲಿ ಮೊಯಿನ್ ಅಲಿ ಅವರು ಡಕ್ಕಲ್ಲಿ ಹೋಗಿದ್ದಾರೆ. ಈಗ ಎವಿನ್ ಲಿವಿಸ್ ಅವರು ಬಂದಿದ್ದಾರೆ. another danger batsman. ಟಾಪ್ ಸ್ಪಿನ್ ಹಾಕೋ ಪ್ರಯತ್ನ ಇಲ್ಲಿ. ಓಕೆ, ಡಿಸೀವ್ಡ್ ದ ಬ್ಯಾಟ್ಸ್ಮನ್ ಕಂಪ್ಲೀಟ್ಲಿ. ಮತ್ತೊಮ್ಮೆ ಡಿಸೀವ್ ಮಾಡಿದ್ದಾರೆ. ಸ್ಟ್ರಗ್ಲಿಂಗ್ ಟು ಹಿಟ್. ಆ್ಯಂಡ್ ವಾಟ್ ಅ ಕಮ್ ಬ್ಯಾಕ್ ಬೈ ಡಾಮಿನೇಟರ್ಸ್. ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಕೇವಲ 1 ರನ್ ಕನ್ಸಿಡರ್ಡ್ ಪ್ಲಸ್ 1 ವಿಕೆಟ್. ಆ್ಯಂಡ್ ಇಲ್ಲಿ ಸ್ಟ್ರಗಲ್ ಮಾಡ್ತಿರೋದು ಕಾಣ್ಬೋದು ನೀವು ಪೈರೇಟ್ಸ್. ಇಟ್ಸ್ ಇನ್ ದಿ ಏರ್ ಆ್ಯಂಡ್ ಇಟ್ಸ್ ಅ ಸಿಂಗಲ್. ದ ಬಿಗ್ ಟರ್ನಿಂಗ್ ಪಾಯಿಂಟ್ ಏನು ಮಿಸ್ಟೇಕ್ ಆಯಿತು ಅಂದರೆ ಈ ಪೈರೇಟ್ಸ್ ಬ್ಯಾಟಿಂಗಲ್ಲಿ, ಇಟ್ ವಾಸ್ ಮಾಯ್ಸಸ್ ಹೆನ್ರಿಕ್ಸ್ ವಿಕೆಟ್ ಅಂತಲೇ ಹೇಳ್ಬೋದು. ಅವರೇನಾದರೂ ಸ್ವಲ್ಪ ನಿಂತಾಡಿದರೆ ಇಷ್ಟೊತ್ತಿಗೆ ಒಂದು ಒಳ್ಳೆ ಸ್ಕೋರ್ ಬರ್ತಿತ್ತು. ಸ್ಯಾಡ್ಲಿ ರಾಂಗ್ ಶಾಟ್ ಸೆಲೆಕ್ಷನ್ ಮಾಡಿ ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 6. ಮಾರ್ಕಸ್ ಸ್ಟಾಯ್ನಿಸ್ ಅವರು ಇನ್ನೂ ಇದ್ದಾರೆ. ದ ಮ್ಯಾಚ್ ಸೇವಿಯರ್, ಆಪತ್ ಬಾಂಧವ. 50 4 ಓವರಿಗೆ 50 ಬಂದುಬಿಟ್ಟಿದೆ. ಕೊನೆಯ ಓವರ್ ಯಾರು ಮಾಡ್ತಾರೆ? ಇಟ್ಸ್ ಆ್ಯಡಮ್ ಝಂಪ, ನಮ್ಮ ಎಕ್ಸ್ RCBN. ಫ್ಲಿಪ್ಪರ್ ಹಾಕೋ ಪ್ರಯತ್ನ. ಲೋ ಬೌನ್ಸ್ ಆಗುತ್ತೆ ಈಗ. ಬಟ್ ಬ್ಯಾಟ್ಸ್ಮನ್ ಹೇಗೆ ಜಡ್ಜ್ ಮಾಡ್ತಾರೆ ನೋಡೋಣ. ಆ್ಯಂಡ್ ಹಿ ಮಿಸಸ್ ಇಟ್. ಗೂಗ್ಲಿ ದಿಸ್ ಟೈಮ್. ವಿಕೆಟ್ ಕವರ್ ಮಾಡ್ಕೊಂಡಿದ್ದಾರೆ. ವಾಟ್ಸ್ ಗೋಯಿಂಗ್ ಆನ್? ಆ್ಯಂಡ್ ಇಟ್ಸ್ ಮಿಸ್ಸಸ್ ಅಗೇನ್. 2 back-to-back dot balls.
ಗುಡ್ ಕಮ್ ಬ್ಯಾಕ್. ಫ್ಲಿಪ್ಪರ್ ಒನ್ಸ್ ಅಗೈನ್ ನಾವು ಲೋ ಬೌನ್ಸ್ ಆಗುತ್ತೆ. ಈಗ ನೋಡೋಣ ಯಾವ ರೀತಿ ಜಡ್ಜ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಗಾನ್. ಇಟ್ಸ್ ಅ ವಿಕೆಟ್. ಬೌನ್ಸ್ ಜಡ್ಜ್ ಮಾಡೋದ್ರಲ್ಲಿ ಫೇಲ್ ಆದರು. ಯಾವ ಬೌಲ್ ಅಂತ, ಇಸ್ ಇಟ್ ಲೆಗ್ ಸ್ಪಿನ್ ಆರ್ ಅ ಫ್ಲಿಪ್ಪರ್ ಅಂತ ಕನ್ಫ್ಯೂಸ್ ಆಗಿ ಬೌಲ್ಡ್ ಆದರು. ಬ್ರೆಂಟನ್ ಟೇಲರ್ ಅವರು ಈಗ ಬರ್ತಿದ್ದಾರೆ, ಕ್ಯಾಪ್ಟನ್. Oh, what's gonna happen now? Leg side got a prayatna, but he couldn't find the gap, and they should get it too. Brilliant bowling by Zampa ಇಲ್ಲಿ. ಈಗ ಆಫ್ ಲೆಗ್ ಸ್ಪಿನ್ ಆಗ್ತಿದ್ದಾರೆ. ಟೇಲರ್ ಆನ್ ಸ್ಟ್ರೈಕ್. Misses it. He misses it. And it's a last ball. Flipper ಹಾಕೋ ಪ್ರಯತ್ನ this time. ಹಿಂದೆ ಹೊಡೆಯೋ ಪ್ರಯತ್ನ, but there is a fielder single to finish the over. Only 3 runs conceded in the last over. This is super bowling by Dominators. What an comeback ಅಂತಾನೆ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅಪ್ ಟು ದ ಪೈರೇಟ್ಸ್. ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನೋಡೋಣ. ಆ್ಯಂಡ್ ಈಗ ಸ್ಟಾಯ್ನಿಸ್ ಹಾಗೂ ಪೂರನ್ ಬರ್ತಾ ಇದ್ದಾರೆ ಓಪನಿಂಗಿಗೆ. ಆ್ಯಂಡ್ ಇವರ ಕೂಡ ಬ್ಯಾಟಿಂಗ್ ಡೆಪ್ತ್ ತುಂಬ ಚೆನ್ನಾಗಿದೆ, ಲೈಕ್ ಪೈರೇಟ್ಸ್. ಕ್ರಿಸ್ ಮಾರಿಸ್ ಟು ಓಪನ್ ದಿ ಬೌಲಿಂಗ್ ಅಟ್ಯಾಕ್. ಫೀಲ್ಡ್ ಚೇಂಜ್ ಆಗ್ತಾ ಇದೆ ಬೈ ಪೈರೇಟ್ಸ್. ಬೌನ್ಸರ್ ಹಾಕೋ ಪ್ರಯತ್ನ. ಆ್ಯಂಡ್ ಲೆಟ್ಸ್ ಸಿ ವಾಟ್ಸ್ ಗೋನ್ ಹ್ಯಾಪನ್ ನಾವ್. ಬೌನ್ಸರ್ ಅದೇ ಬ್ಯಾಕ್ ಫುಟ್ ಶಾಟ್, ಆ್ಯಂಡ್ 2 runs they get comfortably. ನೋಡೋಣ ಈಗ ಯಾವ ಥರ ಡಿಸೀವ್ ಆಗ್ತಾರೆ ಅಂತ. ಆ್ಯಂಡ್ ನೋ, ಬಾಲ್ನ ಎಲಿವೇಟ್ ಮಾಡೋ ಪ್ರಯತ್ನ ಟುವರ್ಡ್ಸ್ ಆಫ್ ಸೈಡ್, ಬಟ್ ಟೈಮಿಂಗ್ ಕರೆಕ್ಟ್ ಆಗಲಿಲ್ಲ. ದ್ಯಾಟ್ಸ್ ದ ಮಿಸ್ಟೇಕ್. ರಿವರ್ಸ್ ಸ್ವಿಂಗ್. ಈಗೇನಾಗುತ್ತೆ? ಇನ್ ದಿ ಏರ್ ಆ್ಯಂಡ್ ಗಾನ್. ವಾಟ್ ಅ ಕ್ಯಾಚ್ ಮ್ಯಾನ್. ನಿಕೋಲಸ್ ಪೂರನ್ ಇಲ್ಲಿ ಕೂಡ ಡಕ್ ಆಗಿದ್ದಾರೆ, ಆ್ಯಂಡ್ ಹಿಸ್ ಡಕ್ ಹಿಸ್ಟ್ರಿ ಕಂಟಿನ್ಯೂಸ್. ನೆಕ್ಸ್ಟ್ ಯಾರು? ಅಂಬತಿ ರೈಡು ಅವ್ರು ಬಂದಿದ್ದಾರೆ. ಆ್ಯಂಡ್ ಪ್ರೆಷರ್ ಫಾರ್ ಡಾಮಿನೇಟರ್ಸ್ ನೋಡ್ಬೋದು. ಕೇವಲ 3 ರನ್ನು ಸೋ ಫಾರ್ ಕನ್ಸೀಡೆಡ್. ಇನ್ನೂ 3 ಬಾಲ್ ಬಾಕಿ ಇದೆ. ಆ್ಯಂಡ್ he misses it with a low bounce. What's gonna happen? Okay, advance shot ಹೊಡೆಯೋ ಪ್ರಯತ್ನ, and they get 2 runs. Last ball. ಆ್ಯಂಡ್ ಮತ್ತೆ ಅದೇ ಬ್ಯಾಕ್ ಫುಟ್ ಶಾಟ್ ಟುವರ್ಡ್ಸ್ ಲೆಗ್ ಸೈಡ್. 2 runs to finish the over. It's 7 for 1. What a start. ಗುಡ್ ಬೌಲಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. And it's Marcus Stoinis next. Okay, Marcus Stoinis to Marcus Stoinis. Interesting battle. ಯಾರು ವಿನ್ ಆಗ್ತಾರೆ ನೋಡೋಣ. ಬ್ಯಾಟಿಂಗ್ ಮಾರ್ಕಸ್ ಸ್ಟಾಯ್ನಿಸಾ ಅಥವಾ ಬೌಲಿಂಗ್ ಮಾರ್ಕಸ್ ಸ್ಟಾಯ್ನಿಸಾ ಅಂತ. ದಟ್ಸ್ ಇನ್ ದಿ ಏ ಜಸ್ಟ್ ಟು ದ ಫೀಲ್ಡರ್, ಆ್ಯಂಡ್ ಶುಡ್ ಹರಿ. He should hurry. It's not out.
ವಾಟ್ಸ್ ಗೋನ್ ಹ್ಯಾಪನ್ ನಾವು? ಮತ್ತೊಮ್ಮೆ ಅದೇ ರೀತಿ ಶಾರ್ಟ್ ಕರೆಕ್ಟ್ ಟೈಮಿಂಗ್ ಸಿಗ್ತಿಲ್ಲ. ಆ್ಯಂಡ್ ಸೋ ಫಾರ್ ನೋ ಬೌಂಡ್ರೀಸ್ ಕನ್ಸೀಡೆಡ್. ಅಪೋನೆಂಟ್ ಇಸ್ ಚೇಂಜಿಂಗ್ ಫೀಲ್ಡ್ ಸೆಟ್ಟಿಂಗ್, ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಬರಕ್ಕೆ ಹೇಳಿದ್ದಾರೆ. ಓ ದ್ಯಾಟ್ಸ್ ಗೋನ್ ಬಿ ವೈಡ್. ಹಿ ಕಾಂಟ್ ಅಫೋರ್ಡ್ ಟು ಬೌಲ್ ದ್ಯಾಟ್ ಒನ್ ಅಗೇನ್. ಈ ಸರಿ ಏನು ಚೇಂಜಸ್ ಮಾಡ್ತಾರೆ? ಆಫ್ ಕಟರ್ ಹಾಕ್ತಾರ ನೋಡೋಣ. ಎಸ್, ಆಫ್ ಕಟರೇ ಹಾಕಿದ್ದಾರೆ. ಮುಂದೆ ಬಂದು ಹೊಡೆಯೋ ಪ್ರಯತ್ನ, ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4 ಕನೆಕ್ಟೆಡ್. ಸೊ ಫೈನಲಿ ಫಸ್ಟ್ 4 ಬಂದಿದೆ. ಮಾರ್ಕಸ್ ಸ್ಟಾಯ್ನಿಸ್ ಅವರ ಬಾಲಿಗೆ ಮಾರ್ಕಸ್ ಸ್ಟಾಯ್ನಿಸ್ ಅವರು ಹೊಡಿತಿದ್ದಾರೆ. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? It's a field change. It's a field change and oh, that's lucky for the batsman. ಆಫ್ ಸೈಡ್ ಹಾಗೂ ಲೆಗ್ ಸೈಡ್ ಏರಿಯಾ ಫುಲ್ ಕ್ಲಿಯರ್ ಇದೆ, ಬಟ್ ಇಟ್ಸ್ ನಾಟ್ ಅ ಈಸಿ ಶಾಟ್ ಟು ಹಿಟ್ ಆ್ಯಂಡ್ ಈ ಮಿಸಸ್ ಇಟ್ ಒನ್ಸ್ ಅಗೇನ್. ಬೌಲಿಂಗ್ ಶಾರ್ಟ್ ಬಾಲ್, ಇಟ್ಸ್ ನಾಟ್ ಈಸಿ ಟು ಹಿಟ್. ಒಂದು ಚೂರು ಮಿಸ್ ಟೈಮ್ ಆದರೂ ಫೀಲ್ಡರ್ಸ್ ರೆಡಿ ಕಾಯ್ತಾ ಇದ್ದಾರೆ ಭಕ್ಷಕರ ಥರ ಇನ್ಸೈಡ್ ದ 30 yard ಸರ್ಕಲ್. ಓ, ಮತ್ತೊಮ್ಮೆ ಫೇಲ್ ಆಯಿತು. ಆ್ಯಂಡ್ ಇಟ್ಸ್ 10 runs ಆಫ್ ದಿ ಓವರ್. ಟೂ ಓವರ್ಸಿಗೆ 17. Imad Wasim into the attack and it's power play finish ಆಗಿದೆ. 37 runs needed of 18 deliveries. ಈ ಮಿಸ್ ಸೆಟ್ ಹಿಂದೆ ಲಿಫ್ಟ್ ಮಾಡೋ ಪ್ರಯತ್ನ ಬಾಲನ್ನು, ಬಟ್ ಐ ಥಿಂಕ್ ದ್ಯಾಟ್ ಇಸ್ ದ ಟಾಪ್ ಸ್ಪಿನ್. What's gonna happen now? Offside field clear ಇದೆ and what a placement. ಅಲ್ಲೇ ಹೊಡೆದಿದ್ದಾರೆ. Clear the fence for 4. 37, ಈಗ 33 needed of 16. What he can do now? ಅಲ್ಲೊಬ್ರು ಫೀಲ್ಡರ್ ಇಟ್ಟಿದ್ದಾರೆ. ಈ ಸರಿ ಯಾವ ಶಾಟ್ ಇರ್ಬೋದು ನೋಡೋಣ. ಓಹೋ, ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಹಿಂದೆ ಶಾಟ್ ಹೊಡಿಬೇಕಂತ. ಆ್ಯಂಡ್ ಬೇಕಾದ ಜಾಗಕ್ಕೆ ಹೊಡಿಲಿಕ್ಕಾಗಲಿಲ್ಲ. ಆ್ಯಂಡ್ ದೇ ಗೆಟ್ 2 runs. It's a field change once again. What's going to happen now? Unorthodox field set ಮಾಡಿದ್ದಾರೆ ಪೈರೇಟ್ಸ್ ಅವರು. Is it a drifter or a top spin in the air? and ಇದು ಕ್ಲಿಯರ್ ಮಾಡಲಿಲ್ಲ. ದಿಸ್ ಅ ಫೀಲ್ಡರ್ ಚೂರು ಫೋರ್ಸ್ ಹಾಕಿದರೆ ಇಟ್ಸ್ ಗೋನಾ ಬಿ ವಿಕೆಟ್. (29 of 14). 29 needed of 14 balls. Still the game is not over. ಒಬ್ಬರ ಫೇವರ್ ಇಲ್ಲ ಗೇಮ್ ಇನ್ನೂ ಕೂಡ. ಟೂ ಬಾಲ್ಸ್ ಇದೆ. ಇವರಲ್ಲಿ 8 run ಕನ್ಸಿಡರ್ಡ್ so far. Stoinis, that's gone for 6. Much needed 6. ಆ್ಯಂಡ್ ಸ್ಟಾಯ್ನಿಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಕೂಡ ಅವರೇ ಗೇಮ್ ಚೇಂಜ್ ಮಾಡಿದ್ದು. ಸೆಕೆಂಡ್ ಇನ್ನಿಂಗ್ಸ್ಗಳಲ್ಲಿ ಕೂಡ ಅವರೇ ಗೇಮ್ ಚೇಂಜ್ ಮಾಡ್ಬೋದಾ?
We should wait and watch. Slow one. Shot, and there's a fielder. And why they're getting for 2? That's clean run out. That is a run out. And it's a big mistake. It's none other than ಸ್ಟಾಯ್ನಿಸ್ ಅವರ ವಿಕೆಟ್ ಹೋಗಿದೆ. ಗೊತ್ತಿದೆ ಸ್ಟಾಯ್ನಿಸ್ ಅವರು ಎಷ್ಟು ಇಂಪಾರ್ಟೆಂಟ್ ಅಂತ. ಬಟ್ ಆದರೂ ಕೂಡ ಅವರೊಟ್ಟಿಗೆ ರಿಸ್ಕ್ ತಗೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ರು ಅಂತಲೇ ಹೇಳ್ಬೋದು. ಮೊಹಮ್ಮದ್ ಇರ್ಫಾನ್ ಇಂಟು ದಿ ಅಟ್ಯಾಕ್. ರಾಯುಡು ಹಾಗೂ ಜಾಧವ್ ಇದ್ದಾರೆ. It's a field change. Yorker ಆಫ್ ಸ್ಟಂಪಿಗೆ ಹಾಕ್ತಿದ್ದಾರೆ ವಿತ್ ದ ರಿವರ್ಸ್ ಸ್ವಿಂಗ್ and that's in the air. Lucky. That's only 2 runs. Okay, it's Yorker once again. ವೀಕ್ ಪಾಯಿಂಟ್ ಗೊತ್ತಾಯಿತು ಇವರಿಗೆ, ಸೊ ಅದಕ್ಕೆ ಅದೇ ಏರಿಯಾ ಆಗ್ತಿದ್ದಾರೆ. ಓ, ದ್ಯಾಟ್ಸ್ ಮಿಸ್ಸಸ್. ದ್ಯಾಟ್ಸ್ ವೆರಿ ಕ್ಲೋಸ್. ಎಡ್ಜ್ ಆಗುವ ಸಾಧ್ಯತೆ ಇತ್ತು. Raidu on strike. He misses it. What's going on? ಮತ್ತೆ ಅದೇ ಏರಿಯಾದಲ್ಲಿ ಬರ್ತಾ ಇದೆ. couldn't time it so well and it's 2 runs. Is it a run out? Okay, he is safe. Required run rate 13 ಗೆ ಏರ್ತಾ ಇದೆ. It's not easy. Bowlers like ಮೊಹಮ್ಮದ್ ಇರ್ಫಾನ್, ಇನ್ನು ಕೌಲ್ಟರ್ ನೈಲರ್ ಓವರ್ ಬಾಕಿ ಇದೆ. ಸೊ ಇಟ್ಸ್ ಅ ಡೆತ್ ಓವರ್ ಕಾಂಬಿನೇಷನ್. ಆಫ್ ಸೈಡ್ಗೆ ಲಿಫ್ಟ್ ಮಾಡೋ ಪ್ರಯತ್ನ ಆ್ಯಂಡ್ ಇಟ್ಸ್ 2 runs. ಕೊನೆಯ ಬಾಲ್ ಆಫ್ ದ ಪೆನಲ್ಟಿಮೇಟ್ ಓವರ್. ಓನ್ಲಿ 6 runs conceded and ಮತ್ತೊಮ್ಮೆ 2 more runs to end the over. 40 for 2 after 4 overs. 14 runs ಬೇಕು ಕೊನೆಯ ಓವರಲ್ಲಿ. ಆ್ಯಂಡ್ ನಮ್ಮ ಪೈರೇಟ್ಸ್ ಅವರು 4 ಓವರ್ಸ್ಗೆ 50 runs ಹೊಡೆದಿದ್ರು. 10 runs ಹಿಂದೆ ಇದ್ದಾರೆ. ಆ್ಯಂಡ್ ಯು ನೋ ದ್ಯಾಟ್ ಈ ಎಕ್ಸ್ಟ್ರಾಸ್ ಎಷ್ಟು ಕಾಸ್ಟ್ ಆಗಿದೆ ಅಂತ. ಈ ಓವರಲ್ಲಿ ಈ ನಮ್ಮ ಪೈರೇಟ್ಸ್ ಬೌಲಿಂಗಲ್ಲಿ ಎಕ್ಸ್ಟ್ರಾಸ್ನೇ ಕಾಣಲಿಲ್ಲ. ಹಿಂದೆ ಲಿಫ್ಟ್ ಮಾಡೋ ಪ್ರಯತ್ನ, ಬಟ್ ಇಟ್ಸ್ ಅ ಬ್ಯಾಡ್ ಶಾಟ್. ಸೊ ದ್ಯಾಟ್ ದ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಟ್ರಾಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದನ್ನು ಅವರು ಕಮ್ಮಿ ಮಾಡಿದರೆ ಒಂದು 6-7 ರನ್ ಆದರೂ ಕಮ್ಮಿ ಆಗ್ತಿತ್ತು. ಸೊ ದ್ಯಾಟ್ ವುಡ್ ಬಿ ಈಸಿ ಫಾರ್ ದೆಮ್. ಬಟ್ ಎಕ್ಸ್ಟ್ರಾಸಿಂದ ಮ್ಯಾಚ್ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸೀರಿಯಸ್ ಆಗಿ. ಬಟ್ ಇಟ್ಸ್ ಅ ವೈಡ್. ಇವ್ರು ಎಕ್ಸ್ಟ್ರಾ ಸ್ಟಾರ್ಟ್ ಮಾಡಿದ್ದಾರೆ ಈಗ ಹಾಕೋಕ್ಕೆ. ಇಟ್ಸ್ ಅ Yorker once again. ಓಹೋ, ಡೆಡ್ಲಿ ಬೌನ್ಸರ್. ರಾಕೆಟ್ ಥರ ಹೋಗುತ್ತೆ, ಅದನ್ನು ಜಡ್ಜ್ ಮಾಡೋಕ್ಕೂ ಆಗ್ತಿಲ್ಲ. ವಾಟ್ಸ್ ಗೋನ್ ಹ್ಯಾಪನ್ ನೌ? ಸ್ಟ್ರೈಟ್ ಬಾಲ್ ಹಾಕೋ ಪ್ರಯತ್ನ. ದಟ್ಸ್ ಇನ್ ದಿ ಏರ್. ಲ್ಯಾಂಡೆಡ್ ಸೇಫ್ಲಿ. ದೇ ಗೆಟ್ 2 runs. Three balls remaining. 10 runs ಬೇಕು. 10 ಕರೆಕ್ಟ್. 10 runs ಬೇಕು ಫ್ರಮ್ 3 balls and I think is it a wide? No, ವಿಕೆಟ್ ಮೇಲಿಂದ ಹೋಗಿದೆ. Good trick to confuse the batsman. 10 runs from 2 balls.
1-4 and 1-6 would win the match. 10 runs needed of 2 balls here. That's in the air, bad shot, and only 2 runs ಮಾತ್ರ ತೆಗೆಯೋಕ್ಕಾಗುತ್ತೆ. And it's a Pirates day. Fortunately, Dominators couldn't cross the line. Dominators ಅವರು ವಿನ್ ಆಗ್ತಿದ್ದಾರೆ ಇಲ್ಲಿ. And it's a last ball. 2 more runs to end the game, finish the game ಅಂತಾನೆ ಹೇಳ್ಬೋದು. And finally Pirates win by 5 runs. ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಒಂದು ಲಾಸ್ಟ್ 2 balls ತನಕ ಪ್ರೆಡಿಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ.